ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಬ್ರಾಹ್ಮಣ ಮರಣವೆಂಬ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಕೆಲವು ಸರ್ಗಗಳಿಂದ ವಸಿಷ್ಠರು ಶ್ರೀರಾಮನಿಗೆ ಈ ಜಗತ್ತು ಎಂಬುದು ಭ್ರಾಂತಿ ಎಂಬುದನ್ನು ಅರಿವು ಮೂಡಿಸುವ ಸಲುವಾಗಿ ಮಂಡಪೋಪಾಖ್ಯಾನವನ್ನು ಹೇಳುತ್ತಿರುವರು. ಅದರಲ್ಲಿ ಬರುವಂತಹ ಪದ್ಮರಾಜನು ಮೃತಿ ಹೊಂದಿದ್ದಾನೆ. ಆತನ ಪತ್ನಿಯಾದ ಲೀಲೆಯು ಅತ್ಯಂತ ದುಃಖಕ್ಕೆ ಒಳಗಾಗಿದ್ದಾಗ ಸರಸ್ವತೀ ದೇವಿಯ ಕೃಪೆಯಿಂದ ತಾನು ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಆ ಸಮಾಧಿ ಸ್ಥಿತಿಯಲ್ಲಿ ರಾಜನು ಜೀವಂತನಾಗಿ 16 ವಯಸ್ಸಿನವನಾಗಿ ಆತ ಒಂದು ರಾಜ್ಯಭಾರವನ್ನು ಮಾಡುತ್ತಿರುವುದನ್ನು ಕಂಡುಬರುತ್ತಾಳೆ. ಆ ಸಮಯದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದಂತಹ ಮೃತನಾದ ಆ ರಾಜನ ಎಲ್ಲ ಆಸ್ಥಾನಿಕರು ಆತನ ಸುತ್ತಲೇ ಇರುವಂತೆ ಕಾಣುತ್ತಾಳೆ. ಈ ರೀತಿಯಾಗಿ ಲೀಲೆಯು ತಾನು ಸಮಾಧಿಯಲ್ಲಿ ಕಂಡ ತನ್ನ ರಾಜನ ಲೋಕಕ್ಕೂ ಹಾಗೂ ಈಗ ಇರುವ ಲೋಕಕ್ಕೂ ಇರುವ ಸಾಮ್ಯತೆಯನ್ನು ಕಂಡು, ಏಕೆಂದರೆ ಹಿಂದಿರುಗಿ ಬಂದ ನಂತರ ಆಕೆ ತನ್ನ ಆಸ್ಥಾನಿಕರನ್ನು ಕರೆದು ಅವರೆಲ್ಲ ಇಲ್ಲೇ ಇರುವುದನ್ನು ಕೂಡ ಖಚಿತಪಡಿಸಿಕೊಂಡಿದ್ದಾಳೆ. ಆದ್ದರಿಂದ ಇವೆರಡೂ ಲೋಕಕ್ಕೂ ಇರುವ ಸಾಮ್ಯತೆಯನ್ನು ಕಂಡು ಇದರಲ್ಲಿ ಯಾವುದು ಕೃತ್ರಿಮ ಯಾವುದು ಅಕೃತ್ರಿಮ ಎಂಬುದನ್ನು ಅರಿಯಲಾರದವಳಾಗಿದ್ದಾಳೆ. ಆಗ ಸರಸ್ವತೀ ದೇವಿಯು ಅವಳಿಗೆ ಸ್ವಪ್ನ ಸದೃಶವಾದ ಲೋಕದ ಕುರಿತಾಗಿ ಹೇಳುತ್ತಾ, ಲೀಲೆಯು ಕಂಡ ಆಕೆಯ ಗಂಡನು ಇದ್ದ ಲೋಕವು ಲೀಲೆಯ ಸ್ಮೃತಿಯ ವಿಸ್ತಾರವೇ ಆದರೂ, ಏಕೆಂದರೆ ಆ ಲೀಲೆ ತನ್ನ ಸಮಾಧಿಯಲ್ಲಿ ಯಾವ ಗಂಡನ ಇರುವಿಕೆಯನ್ನು ಆಸ್ಥಾನದಲ್ಲಿ 16ನೇ ವಯಸ್ಸಿನವನಾಗಿ ರಾಜ್ಯಭಾರ ಮಾಡುತ್ತಿರುವಂತೆ ಕಂಡಳೋ ಅದು ಆಕೆಯ ಸ್ಮೃತಿಯಲ್ಲಿ ಇರುವುದರ ವಿಸ್ತಾರವೇ ಆದರೂ ಅದು ನಿಜವಾಗಿಯೂ ಇರುವಂತೆಯೇ ಭಾಸವಾಗಿತ್ತಲ್ಲವೇ, ಕನಸಿನಲ್ಲೂ ಕೂಡ ನಮಗೆ ಹಾಗೆ ಆಗುತ್ತದಲ್ಲವೇ. ಹೀಗೆ ಹೇಳುತ್ತಾ ಎಲ್ಲವೂ ಚಿದಾಕಾಶದಲ್ಲಿಯೇ ಹುಟ್ಟಿರುವುದು, ಈ ಚಿದಾಕಾಶದ ಯಾವುದೋ ಮೂಲೆಯಲ್ಲಿ ಸಂಸಾರವೆಂಬ ಮಂಟಪವಿರುವುದು ಎಂದು ಅದನ್ನು ವರ್ಣಿಸುತ್ತಾ, ಆ ಸಂಸಾರವೆಂಬ ಮಂಟಪದಲ್ಲಿ ಎಲ್ಲ ಅತಿಥಿಗಳನ್ನು ಆಧರಿಸುತ್ತಾ ಮಡದಿ ಸಹಿತನಾಗಿ ವಾಸವಾಗಿದ್ದ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತಿರುವಳು. ಇದೇ ರೀತಿಯಾಗಿ ಹೇಗೆ ಆ ಲೀಲೆಯು ತನ್ನ ಚಿದಾಕಾಶದಲ್ಲಿ ಲೋಕವೊಂದು ಸೃಷ್ಟಿಯಾಗಿ ಆ ಲೋಕದಲ್ಲಿ ತನ್ನ ರಾಜನಾದ ಪದ್ಮರಾಜನು ರಾಜ್ಯಭಾರ ಮಾಡುತ್ತಿರುವಂತೆ ಕಂಡಿದ್ದಳೋ, ಅದೇ ರೀತಿಯಾಗಿ ಚಿದಾಕಾಶದ ಮೂಲೆಯಲ್ಲಿರುವ ಸಂಸಾರವೆಂಬ ಮಂಟಪದಲ್ಲಿದ್ದ ಬ್ರಾಹ್ಮಣನ ಕಥೆಯನ್ನು ಸರಸ್ವತಿಯು ಹೇಳುತ್ತಿರುವಳು. ಏಕೆಂದರೆ ಈ ಜಗತ್ತು ಭ್ರಮೆ, ಈ ಜಗತ್ತು ಚಿದಾಕಾಶದಲ್ಲಿ ಮಾತ್ರವೇ ಇರುವುದು ಎಂಬುದನ್ನು ಇಲ್ಲಿ ನಿರೂಪಿಸಬೇಕಾಗಿದೆ. ದೇವಿಯು ಹೇಳುತ್ತಾಳೆ, ವಿತ್ತ ವೇಷ ವಯಸ್ಸು ಕರ್ಮ ವಿದ್ಯಾ ವಿಭವ ವ್ಯವಹಾರಗಳಿಂದ ಕೂಡಿ ವಸಿಷ್ಠನಿಗೆ ಸದೃಶನಾಗಿದ್ದರೂ ವಸಿಷ್ಠನಂತೆ ಇಕ್ಷ್ವಾಕು ಕುಲ ಪುರೋಹಿತನಲ್ಲದ ವಸಿಷ್ಠನೆಂಬ ಹೆಸರೂ ಉಳ್ಳ ಬ್ರಾಹ್ಮಣನು ಇದ್ದನು. ಅವನಿಗೆ ಇಂದು ಸುಂದರಿಯೂ ಭೂಮಿಯ ಅರುಂಧತಿಯೂ ಎನಿಸಿಕೊಂಡ ಅರುಂಧತಿ ಎಂದೇ ಹೆಸರುಳ್ಳ ಒಬ್ಬಳು ಭಾರ್ಯೆ ಇದ್ದಳು. ಅದರ ನೆನಪಿರಲಿ, ಇವರು ಈ ಜಗತ್ತಿನಲ್ಲಿ ಇಕ್ಷ್ವಾಕು ಕುಲಪುರೋಹಿತರಾದ ವಸಿಷ್ಠ ಅರುಂಧತಿಯರಲ್ಲ, ಚಿತ್ತಾಕಾಶದಲ್ಲಿ ಇರುವಂತಹ ಯಾವುದೋ ಒಂದು ಸಂಸಾರ ಮಂಟಪದಲ್ಲಿ ಈ ರೀತಿಯಾದ ಬ್ರಾಹ್ಮಣ ಹಾಗೂ ಆತನ ಬ್ರಾಹ್ಮಣಿಯಾದ ಅರುಂಧತಿಯು ಇದ್ದಳು. ಅವಳು ಚೇತನಾಸತ್ತ ಒಂದನ್ನು ಬಿಟ್ಟು, ಅಂದರೆ ಜೀವನ್ಮುಕ್ತತ್ವವೊಂದನ್ನು ಬಿಟ್ಟು ಆ ಅರುಂಧತಿಯೂ ಕೂಡ ಇನ್ನೆಲ್ಲ ವಿಚಾರಗಳಲ್ಲಿಯೂ ಈ ಅರುಂಧತಿಗೆ, ವಸಿಷ್ಠನ ಅರುಂಧತಿಗೆ ಸಮನಾಗಿದ್ದಳು. ಗಂಡನಲ್ಲಿ ಅಕೃತ್ರಿಮವಾದ ಪ್ರೇಮರಸವುಳ್ಳವಳಾಗಿ ಕುಮುದದಂತೆ ನಗುವ ಮಂದಗಮನೆಯಾದ ಆ ವಿಲಾಸವತಿಯು ಆ ಬ್ರಾಹ್ಮಣನ ಸಂಸಾರ ಸರ್ವಸ್ವವಾಗಿದ್ದಳು. ಆ ಬ್ರಾಹ್ಮಣನು ಆ ಬೆಟ್ಟದ ತಪ್ಪಲಿನಲ್ಲಿ ಹುಲ್ಲು ಚೆನ್ನಾಗಿ ಬೆಳೆದಿರುವ ಒಂದು ಕಡೆ ಒಂದು ಸಲ ಕುಳಿತಿದ್ದಾಗ ಕೆಳಗೆ ಒಬ್ಬ ಅರಸನು ಸಮಗ್ರ ಪರಿವಾರದೊಡನೆ ಬೇಟೆಗಾಗಿ ಹೊರಟು ಮೇರುವನ್ನೇ ಏನಾದರೂ ಒಡೆಯಲು ಹೋಗುತ್ತಿರುವನೋ ಎಂಬಂತೆ ಮಹತ್ತರವಾದ ಸೈನ್ಯ ಘೋಷದಿಂದ ಹೋಗುತ್ತಿರುವುದನ್ನು ಆ ಬ್ರಾಹ್ಮಣನು ಕಾಣುತ್ತಾನೆ. ಆ ಅರಸನು ಲತಾವನವನ್ನು ಚಾಮರಗಳಿಂದಲೂ ಪತಾಕೆಗಳಿಂದಲೂ ಚಂದ್ರ ಕಿರಣ ಪೂರ್ಣವಾಗಿ ಮಾಡುತ್ತಾ ಆಕಾಶವನ್ನು ಬೆಳುಗೊಡೆಗಳಿಂದ ಬೆಳ್ಳಿಯ ಗೋಡೆಯನ್ನು ಮಾಡುತ್ತಾ ಕುದುರೆಗಳ ಕಾಲು ತುಳಿತದಿಂದೆದ್ದ ಧೂಳಿನಿಂದ ಆಕಾಶವನ್ನು ತುಂಬುತ್ತಾ ಆನೆಗಳ ಮೇಲೆ ಕಟ್ಟಿರುವ ಸೂರ್ಯ ಕಿರಣಗಳನ್ನು ಗಾಳಿಗಳನ್ನು ತಡೆಯುವಂತಹ ರತ್ನ ಖಚಿತವಾದ ಮಂಟಪಗಳಲ್ಲಿ ಕುಳಿತಿರುವ ರಕ್ಷಕರಿಂದ ಕೂಡಿ ಮಹಾಕೋಲಾಹಲದಿಂದ ದಿಗ್ಭ್ರಾಂತಿಯನ್ನು ಹುಟ್ಟಿಸುತ್ತಾ ಕಾಂಚನ ಮಾಣಿಕ್ಯ ಹಾರಾದಿ ವಿಭೂಷಣಗಳನ್ನು ಮೆರೆಸುತ್ತಾ ಹೋಗುತ್ತಿದ್ದನು. ಆ ಅರಸನನ್ನು ನೋಡಿ ವಸಿಷ್ಠನು ಹೀಗೆಂದುಕೊಂಡನು,
ಸರ್ವ ಸೌಭಾಗ್ಯಗಳಿಂದ ಕೂಡಿರುವ ನೃಪನಾಗಿರುವಿಕೆಯು ನಿಜವಾಗಿಯೂ ಚೆನ್ನಾಗಿರುವುದು. ಹೀಗೆ ಆ ಬ್ರಾಹ್ಮಣನು ತಿಳಿದುಕೊಳ್ಳುತ್ತಾನೆ. ಚತುರಂಗ ಬಲದಿಂದಲೂ ಪತಾಕೆ ಛತ್ರ ಚಾಮರಗಳಿಂದ ದಶ ದಿಕ್ಕುಗಳನ್ನು ತುಂಬುವ ಮಹೀಪತಿಯಾದೇನೆ. ಯಾವಾಗ ನನ್ನ ಅಂತಃಪುರ ಸ್ತ್ರೀಯರ ಸುರತ ಶ್ರಮ ಸ್ವೇದ ಬಿಂದುಗಳನ್ನು ಕುಂದ ಮಕರಂದ ಸುಗಂಧಿಕಗಳಾದ ವಾಯುಗಳು ಆರಿಸುವವು, ಅಂತಃಪುರಾಂಗನೆಯರ ಮುಖಗಳನ್ನು ಕರ್ಪೂರದಿಂದಲೂ ಪೂರ್ಣ ಯಶಸ್ಸೆಂಬ ಚಂದ್ರನ ಉದಯದಿಂದ ದಿಗಂಗನೆಯರ ಮುಖಗಳನ್ನು ಯಾವಾಗ ಅಲಂಕರಿಸುವೆನು. ಯಾವ ಜೀವವು ಆಲಸ್ಯವಿಲ್ಲದೆ ಸ್ವಧರ್ಮವನ್ನು ತಪ್ಪದೆ ಆಚರಿಸುತ್ತಿದ್ದ ಬ್ರಾಹ್ಮಣನಿಗೆ ಅಂದಿನಿಂದ ಹೀಗೆ ಒಂದು ಹಂಬಲವು ಹಿಡಿಯಿತು. ಹಿಮವೆಂಬ ವಜ್ರವು ನೀರಿನಲ್ಲಿರುವ ಅಂಭೋಜವನ್ನು ಜರ್ಜರಿಸಲು ಬರುವಂತೆ ಆ ವಿಪ್ರನನ್ನು ಜರ್ಜರೀಕರಿಸಲು ಜರೆಯು ಮುಪ್ಪು ಬಂದಿತು. ಆತನಿಗೆ ಮರಣಕಾಲವೂ ಬಂತು. ಆಗ ವಸಂತ ಋತುವು ಕಳೆಯುತ್ತಿರಲು ಗ್ರೀಷ್ಮ ಭೀತಿಯಿಂದ ಹೆದರಿ ಕಂದುವ ಲತೆಯಂತೆ ಅವನ ಹೆಂಡತಿಯು ದುಃಖವನ್ನು ಹೊಂದಿದಳು. ಏಕೆಂದರೆ ಈ ಬ್ರಾಹ್ಮಣನು ಮರಣಾಸನ್ನನಾದಾಗ ಸಹಜವಾಗಿ ಪತಿವ್ರತೆಯಾದ ಆತನ ಪತ್ನಿ ದುಃಖವನ್ನು ಹೊಂದುತ್ತಾಳೆ. ನಿನ್ನ ಹಾಗೆಯೇ ಅವಳು ನನ್ನನ್ನು ಆರಾಧಿಸಿದಳು. ಅಂದರೆ ಇಲ್ಲಿ ಲೀಲೆಯು ಹೇಗೆ ಆರಾಧಿಸುತ್ತಿದ್ದಳೋ ಅದೇ ರೀತಿಯಾಗಿ ಆಕೆಯು ಆರಾಧಿಸಿದಳು. ಸುಲಭವಾಗಿ ಸಿಕ್ಕದ ಅಮರತ್ವವು ತನಗೆ ಸಿಕ್ಕಬೇಕೆಂದು ಅವಳು ಕೋರಿದಳು. ದೇವಿ, ಮೃತನಾದ ನನ್ನ ಗಂಡನ ಜೀವವು ಈ ಮಂಡಪದಿಂದ ಹೊರಗೆ ಹೋಗದಿರಲಿ ಎಂದು ಅವಳು ಕೇಳಿಕೊಂಡಳು ಲೀಲೆಯಂತೆಗೆ. ನಾನು ಆಗಲೆಂದನು. ಸರಸ್ವತಿಯು ಹೇಳುತ್ತಿರುವುದು, ಕಾಲವು ಬರಲು ಆ ವಿಪ್ರನು ಪಂಚತ್ವವನ್ನು ಹೊಂದಿದನು. ಅಂದರೆ ಆತನು ಮೃತನಾದನು. ಆತನ ದೇಹವೆಲ್ಲವೂ ಪಂಚಭೂತಗಳಲ್ಲಿ ಲೀನವಾಗಿ ಹೋಯಿತು. ಆದರೂ ಅದೇ ಗೃಹಾಕಾಶದಲ್ಲಿಯೇ ಅವನು ಜೀವಾಕಾಶವಾಗಿ ನಿಂತನು. ಅಂದರೆ ಆ ಗ್ರಹದೊಳಗೆ ಆತನ ಜೀವವು ಸುತ್ತುತ್ತಿತ್ತು. ಹಿಂದೆ ಮಾಡಿದ ಪ್ರಬಲವಾದ ಸಂಕಲ್ಪದ ಪ್ರಭಾವದಿಂದ ಆಕಾಶದೇಹಿಯಾಗಿದ್ದ ಆತನು ಪರಮಶಕ್ತಿ ಸಂಪನ್ನನಾಗಿ ತನ್ನ ಪ್ರಭಾವದಿಂದ ಭೂಮಿಯನ್ನು ಗೆದ್ದು ಪ್ರತಾಪದಿಂದ ಸಿಂಹಾಸನವನ್ನು ಗೆದ್ದು ತನ್ನ ಕೃಪೆಯಿಂದ 3 ಲೋಕಗಳನ್ನು ಪಾಲಿಸಬಲ್ಲ ವಿಜಯಿ ಎಂಬ ಅರಸನಾದನು. ಆ ಅರಸನು ಶತ್ರುಗಳೆಂಬ ವೃಕ್ಷಗಳಿಗೆ ಕಲ್ಪಾಗ್ನಿಯು, ಸ್ತ್ರೀಯರಿಗೆ ಮನ್ಮಥನು, ವಿಷಯಗಳೆಂಬ ವಾಯುಗಳಿಗೆ ಮೇರು ಪರ್ವತವು, ಸಾಧುಗಳೆಂಬ ಕಮಲಗಳಿಗೆ ದಿವಾಕರನು. ಆ ಅರಸನು ಸರ್ವಶಾಸ್ತ್ರಗಳಿಗೂ ಆದರ್ಶನಾಗಿ, ಯಾಚಕರಿಗೆ ಕಲ್ಪವೃಕ್ಷನಾಗಿ, ದ್ವಿಜಶ್ರೇಷ್ಠರಿಗೆ ಆಶ್ರಯನಾಗಿ, ಧರ್ಮವೆಂಬ ಅಮೃತವನ್ನು ಕರೆಯುವ ಪೂರ್ಣ ಚಂದ್ರನಾಗಿದ್ದನು. ಆ ಮನೆಯ ಒಳಗಿನ ಆಕಾಶದಲ್ಲಿಯೇ, ನೆನಪಿರಲಿ, ಅಲ್ಲಿ ಅರುಂಧತಿಯು, ಅಂದರೆ ಆ ಒಂದು ಕಥೆಯಲ್ಲಿ ಬರುವಂತಹ ಅರುಂಧತಿಯು ಕೇಳಿಕೊಂಡ ರೀತಿಯಲ್ಲಿಯೇ ಆ ಬ್ರಾಹ್ಮಣನ ಆತ್ಮವೂ ಕೂಡ, ಅಂದರೆ ಆ ಬ್ರಾಹ್ಮಣನ ಜೀವವೂ ಕೂಡ ಆ ಮನೆಯ ಮಂಟಪವನ್ನು ಬಿಟ್ಟು ಹೋಗುವಂತಿಲ್ಲ. ಆ ಮನೆಯ ಒಳಗಿನ ಆಕಾಶದಲ್ಲಿಯೇ ಚಿತ್ತಾಕಾಶಮಯವಾದ ತನ್ನಲ್ಲಿಯೇ ಆತನು ಅರಸನಾದನು. ಏಕೆಂದರೆ ಮರಣ ಹೊಂದುವ ಮುನ್ನ ಒಬ್ಬ ಅರಸನ ವೈಭವವನ್ನು ಕಂಡು ತಾನು ಅರಸನಾಗಬೇಕೆಂದು ಆತ ಅಂದುಕೊಂಡಿದ್ದನಲ್ಲವೇ. ಅದರಂತೆಯೇ ಆ ಮನೆಯ ಒಳಗಿನ ಆಕಾಶದಲ್ಲಿಯೇ ತನ್ನೊಳಗಿನ ಚಿತ್ತಾಕಾಶದಲ್ಲಿಯೇ ಆತನು ಅರಸನಾದನು. ಭೂತಾಕಾಶ ಶರೀರಿಯಾದ ಆ ಬ್ರಾಹ್ಮಣನು ಮೃತನಾಗಲು ಆತನ ಹೆಂಡತಿಯಾದ ಆ ಬ್ರಾಹ್ಮಣಿಯು ಶೋಕದಿಂದ ಬಹುವಾಗಿ ಕಂಗೆಟ್ಟು ಒಣಗಿದ ಉದ್ದಿನ ಕಾಯಿಯಂತೆ 2 ಹೋಳಾದ ಹೃದಯವುಳ್ಳವಳಾದಳು. ಆಕೆಯು ತನ್ನ ದೇಹವನ್ನು ಬಿಟ್ಟು ಗಂಡನೊಡನೆ ತಾನು ಮೃತಳಾದಳು. ಅತಿವಾಹಿಕ ದೇಹದಿಂದ ಗಂಡನ ಜೊತೆಗೆ ಸೇರಿದಳು. ನದಿಯು ಹಳ್ಳವನ್ನು ಸೇರುವಂತೆ ಆ ಗಂಡನನ್ನು ಸೇರಿ ವಸಂತಕಾಲದ ಪುಷ್ಪ ಮಂಜರಿಯಂತೆ ಅವಳು ವಿಶೋಕಳಾದಳು. ಅಲ್ಲಿ, ಅಂದರೆ ಆ ಗಿರಿಗ್ರಾಮದಲ್ಲಿ ಆ ಬ್ರಾಹ್ಮಣನ ಮನೆಯುಂಟು. ಭೂಮಿ ಮೊದಲಾದ ಸ್ಥಿರ ಆಸ್ತಿಯು ಧನಾದಿ ಚರಾಸ್ತಿಯೂ ಉಂಟು. ಇಂದಿಗೆ ಆ ಬ್ರಾಹ್ಮಣನು ಸತ್ತು 8 ದಿವಸವಾಯಿತು. ಅವನ ಜೀವವು ಅದೇ ಗಿರಿಗ್ರಾಮಕ ಕಂದರದಲ್ಲಿ ಇರುವುದು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಬ್ರಾಹ್ಮಣ ಮರಣ ಎಂಬ 19ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.